ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಕೊಲೆ ಆರೋಪಿ ದರ್ಶನ್ ಬೇಲ್ ರದ್ದಾಗಿದೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ದರ್ಶನ್ ಸೇರಿದಂತೆ 7 ಜನರಿಗೆ ಬಂಧನದ ಭೀತಿ ಎದುರಾಗಿದೆ. ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಅವರು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಎಷ್ಟೇ ಹಣ ಇರ್ಬೋದು, ಆದ್ರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ತಲೆಬಾಗಬೇಕಾಗತ್ತೆ. ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದು ಮಾಡಲಾಗಿದೆ. ದರ್ಶನ್ ಸೇರಿದಂತೆ 7 ಜನರಿಗೆ ಬಂಧನದ ಭೀತಿ ಎದುರಾಗಿದೆ. ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಎನ್ನುವುದು ಇಲ್ಲಿಂದ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಕಾನೂನಿನ ಮುಂದೆ ಆತ ಎಷ್ಟೇ ದೊಡ್ಡ ಅಧಿಕಾರದಲ್ಲಿರ್ಬೋದು ಅಥವಾ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಆತನಿಗೆ ಎಷ್ಟೇ ಫ್ಯಾನ್ಸ್ ಫಾಲೋವರ್ಸ್ ಇದ್ರೂ ಕೂಡ ಕಾನೂನಿನ ಮುಂದೆ ತಲೆಬಾಗಲೇಬೇಕು. ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನರಿಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿರುವಂಥದ್ದು. ಕೊಲೆ ಆರೋಪಿ ದರ್ಶನ್ಗೆ ಇನ್ನು ಜೈಲೇ ಗತಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಹೀಗಾಗಿ ಆರೋಪಿಗಳಿಗೆ ಜಾಮೀನು ರದ್ದು ಭೀತಿ ಎದುರಾಗಿತ್ತು. ಆದರೆ ಇದೀಗ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಕೊಲೆ ಆರೋಪಿ ದರ್ಶನ್ ಸೇರಿದಂತೆ 7 ಜನರ ಜಾಮೀನು ರದ್ದಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಜೂನ್ 8ರ ರಾತ್ರಿ ಪಟ್ಟಣಗೆರೆಯ ಶೆಡ್ಡೊಂದರಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಲಾಗಿತ್ತು. ಜೂನ್ 9ರಂದು ಸುಮ್ಮನಹಳ್ಳಿಯ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿತ್ತು. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ರು. ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಟ, ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಡಿ ಬಾಸ್ ದರ್ಶನ್, ಪವಿತ್ರ ಗೌಡ ಸೇರಿ 17 ಮಂದಿ ಆರೋಪಿಗಳನ್ನ ಬಂಧಿಸಿದ್ರು. ಬಳಿಕ ಸುದೀರ್ಘ ವಿಚಾರಣೆಯನ್ನ ನಡೆಸಿ ಜೈಲಿಗಟ್ಟಿದ್ರು. ಮೊದಲಿಗೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರ್ತಾರೆ. ತದನಂತರದಲ್ಲಿ ಬಳ್ಳಾರಿ ಜೈಲಿಗೆ ಇವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಅದಾದ್ಮೇಲೆ ಬೆನ್ನು ನೋವು ಎನ್ನುವಂತಹ ಒಂದು ಅನಾರೋಗ್ಯದ ನೆಪವನ್ನ ಒಡ್ಡಿ ದರ್ಶನ್ಗೆ ಜಾಮೀನನ್ನ ನೀಡಲಾಗುತ್ತೆ. ಷರತ್ತುಬದ್ಧ ಜಾಮೀನನ್ನ ವಿಧಿಸುತ್ತೆ. ತದನಂತರದಲ್ಲಿ ಇವರ ಶೂಟಿಂಗ್ ವಿಚಾರವನ್ನ ಮುಂದಿಟ್ಕೊಂಡು ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸುವ ನಿಟ್ಟಿನಲ್ಲಿ ಪರ್ಮಿಷನ್ ಅನ್ನ ಕೂಡ ನೀಡಲಾಗುತ್ತೆ. ಬೇರೆ ಕಂಟ್ರಿಗೆ ಹೋಗ್ತೀವಿ, ಹೀಗಾಗಿ ಪರ್ಮಿಷನ್ ಬೇಕು ಅಂತ ಅದನ್ನು ಕೂಡ ಹೈಕೋರ್ಟ್ ನೀಡತ್ತೆ. ತದನಂತರದಲ್ಲಿ ಸರ್ಕಾರ ಈ ಒಂದು ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುತ್ತೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದ ಬಳಿಕ 10 ದಿನಗಳ ನಂತರ ತನ್ನ ಆದೇಶವನ್ನ ನೀಡೋದಾಗಿ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ನೀಡಿದೆ. ಇದೀಗ ಮಹತ್ವದ ತೀರ್ಪು ಹೊರಬಿದ್ದಿದೆ. ದರ್ಶನ್ ಸೇರಿ 7 ಜನರ ಬೇಲ್ ಕ್ಯಾನ್ಸಲ್ ಆಗಿದೆ. ಇನ್ನು ಕಳೆದ ವರ್ಷ ಜೂನ್ 11ರಂದು ದರ್ಶನ್ ಬಂಧನಕ್ಕೆ ಒಳಗಾದ್ರು. ಆ ಬಳಿಕ ಅವರು 4 ತಿಂಗಳಿಗೂ ಅಧಿಕ ಸಮಯ ಜೈಲಿನಲ್ಲಿ ಇರಬೇಕಾದಂತಹ ಸ್ಥಿತಿ ಬಂದಿತ್ತು. ಆ ಬಳಿಕ ಬೆನ್ನು ನೋವಿನ ಕಾರಣ ನೀಡಿ ಜೈಲಿನಿಂದ ಹೊರ ಬಂದಿದ್ರು. ಈಗ ಅವರು ಮತ್ತೆ ಜೈಲು ಸೇರಬೇಕಿದೆ. ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ, ತಾಂತ್ರಿಕ ಕಾರಣಗಳಿಂದ ಜಾಮೀನು ನೀಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಕಳೆದ ವರ್ಷ ಜೂನ್ 11ರಂದು ದರ್ಶನ್ ಬಂಧನಕ್ಕೆ ಒಳಗಾದ್ರು. ಆ ಬಳಿಕ ಅವರು 4 ತಿಂಗಳಿಗೂ ಅಧಿಕ ಸಮಯ ಜೈಲಿನಲ್ಲಿ ಇರಬೇಕಾದಂತಹ ಸ್ಥಿತಿ ಬಂದಿತ್ತು. ತದನಂತರದಲ್ಲಿ ಬೆನ್ನು ನೋವಿನ ನೆಪ ಒಡ್ಡಿ ಜೈಲಿನಿಂದ ಹೊರ ಬಂದಿದ್ರು. ಡಿಸೆಂಬರ್ನಲ್ಲಿ ಅವರಿಗೆ ಸಂಪೂರ್ಣ ಜಾಮೀನು ದೊರಕಿತ್ತು. ಬೆನ್ನು ನೋವು ಜೊತೆಗೆ ಇವರು ಶೂಟಿಂಗ್ ಮಾಡ್ತಿದ್ದಾರೆ, ಅಲ್ಲಿ ಸಾಕಷ್ಟು ಜನರು ಇವರ ಮೇಲೆ ಅವಲಂಬಿತರಾಗಿದ್ದಾರೆ, ನಿರ್ಮಾಪಕರು ಕೋಟಿ ಹಣ ಸುರಿದಿದ್ದಾರೆ. ಇವೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ಡಿಸೆಂಬರ್ನಲ್ಲಿ ಅವರಿಗೆ ಸಂಪೂರ್ಣ ಜಾಮೀನು ದೊರೆಯುತ್ತೆ. ಇದನ್ನ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಬಳಿ ಪ್ರಶ್ನೆ ಮಾಡಿತು. ಇನ್ನು ಹಲವು ದಿನಗಳ ಕಾಲ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಿಚಾರಣೆ ನಡೆಸಿತ್ತು. ಅಲ್ಲದೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಕೊಡಲು ನೀಡಿದ ಕಾರಣಗಳ ಬಗ್ಗೆ ಬೇಸರವನ್ನ ಕೂಡ ಸುಪ್ರೀಂ ಕೋರ್ಟ್ ಹೊರಹಾಕಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡಲಾಗಿದೆ. ಇನ್ಮೇಲೆ ದಾಸನಿಗೆ ಜೈಲೇ ಗತಿ. ಕಳೆದ ವರ್ಷ ಜೂನ್ 11ರಂದು ದರ್ಶನ್ ಬಂಧನಕ್ಕೆ ಒಳಗಾಗ್ತಾರೆ. ಅದಾದ್ಮೇಲೆ ಜೈಲಲ್ಲಿ ಇರ್ತಾರೆ. ಆಮೇಲೆ ಅವರಿಗೆ ಷರತ್ತುಬದ್ಧ ಜಾಮೀನು ಕೂಡ ಸಿಗುತ್ತೆ. ಬೆನ್ನು ನೋವಿನ ನೆಪ ಒಡ್ತಾರೆ, ಶೂಟಿಂಗ್ ನೆಪಗಳು ಜೊತೆಗೆ ಸಾಕಷ್ಟು ಜನ ಇವರ ಮೇಲೆ ಅವಲಂಬಿತರಾಗಿರ್ತಾರೆ. ಸ್ಟಾರ್ ನಟ ಜೊತೆಗೆ ಕೋಟ್ಯಾಂತರ ರೂಪಾಯಿಗಳನ್ನ ನಿರ್ಮಾಪಕರು ಡೆವಿಲ್ ಸಿನಿಮಾ ಮೇಲೆ ಹಾಕಿರ್ತಾರೆ. ಇವೆಲ್ಲವನ್ನ ರೀಸನ್ ಕೊಟ್ಟು ಅವರಿಗೆ ಒಂದು ಷರತ್ತುಬದ್ಧ ಜಾಮೀನು ಸಿಗುತ್ತೆ. ಆ ಷರತ್ತುಗಳಲ್ಲಿ ಸಡಿಲಿಕೆಯನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ವಿದೇಶಕ್ಕೆ ಪ್ರಯಾಣಿಸಬಹುದು ಎನ್ನುವಂಥ ಆದೇಶವನ್ನ ಕೋರ್ಟ್ ನೀಡುತ್ತೆ. ತದನಂತರದಲ್ಲಿ ಈ ಒಂದು ಹೈಕೋರ್ಟ್ನ
ಆದೇಶವನ್ನ ವಿರೋಧಿಸಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಇದೀಗ ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಅರ್ಜಿ ಜಾಮೀನು ರದ್ದು ಮಾಡಲಾಗಿದೆ. ಜಾಮೀನು ಕ್ಯಾನ್ಸಲ್ ಆಗುತ್ತೆ, ಬೇಲ್ ಕ್ಯಾನ್ಸಲ್ ಆಗಿದೆ. ಇನ್ನು ಮತ್ತೆ ದಾಸನಿಗೆ ಜೈಲೇ ಗತಿಯಾಗತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ನೀಡಿರುವಂತಹ ಜಾಮೀನು ರದ್ದುಪಡಿಸಬೇಕು ಅಥವಾ ಮುಂದುವರಿಸಬೇಕು ಎಂಬುದರ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ತೀರ್ಪು ಬರುತ್ತೆ ಅಂತ ಸಾಕಷ್ಟು ಕುತೂಹಲದಿಂದ ಕಾಯ್ತಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಎಲ್ಲರಿಗೂ ಕೂಡ ಇದೊಂದು ಮಹತ್ವದ ದಿನವಾಗಿತ್ತು. ಇದೀಗ ಸುಪ್ರೀಂ ತೀರ್ಪು ಹೊರಬಿದ್ದಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ಕ್ಯಾನ್ಸಲ್ ಆಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಭವ್ಯ, ಇನ್ನೇನು ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಕ್ಯಾನ್ಸಲ್ ಆಗಿದೆ. ಸೊ ಹೀಗಾಗಿ ಕೋರ್ಟ್ ಆದೇಶ ಏನಿತ್ತು, ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ತಾರಾ ಇವರು, ಹೇಗೆ ಅಂತ? ಈ ಹಿಂದೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಾಗ ಅವರು ಪರಪ್ಪನಗರ ಜೈಲಲ್ಲಿ ರಾಜ್ಯಾತಿಥ್ಯವನ್ನ ಸ್ವೀಕಾರ ಮಾಡಿದ್ರು. ಈ ಸಂದರ್ಭದ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಅದನ್ನ ಮೊದಲು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂತದ್ದು. ಯಾಕಂದ್ರೆ ಪ್ರತಿ ಜೈಲು ಎಲ್ಲೆಲ್ಲ ರಾಜ್ಯದ ಪ್ರತಿ ಜೈಲಲ್ಲಿ ಯಾವುದೇ ರೀತಿಯಾದಂತಹ ರಾಜ್ಯಾತಿಥ್ಯ ಆಗಿರ್ಬೋದು, 5 ಸ್ಟಾರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಸೊ ಅದನ್ನ ಯಾರು ಕೊಟ್ಟಿದ್ದಾರೆ ಜೈಲಾಧಿಕಾರಿ ಸೂಪರಿಂಟೆಂಡೆಂಟ್ ಅನ್ನೇ ಸಸ್ಪೆಂಡ್ ಮಾಡ್ಬೇಕಂತ ಒಂದು ಸಂದೇಶವನ್ನ ಮೊದಲು ಸುಪ್ರೀಂ ಕೋರ್ಟ್ ಪಾಸ್ ಮಾಡಿರುವಂತದ್ದು. ಯಾಕಂದ್ರೆ ಜೈಲಲ್ಲಿ ತಪ್ಪು ಮಾಡಿದವರು ಜೈಲಲ್ಲಿ ಹೋಗಿ ಸರಿಯಾಗ್ಬೇಕಂತ ಅಲ್ಲಿಗೆ ಕಳಿಸ್ತೀವಿ, ಆದ್ರೆ ಅಲ್ಲಿ ಯಾವ ರೀತಿ ರಾಜ್ಯಾತಿಥ್ಯವನ್ನ ನೀಡಲಾಗುತ್ತೆ ಅನ್ನೋದನ್ನ ಮೊದಲು ಸುಪ್ರೀಂ ಕೋರ್ಟ್ ಹೇಳಿ ತದನಂತರ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಸೊ ಹೀಗಾಗಿ ದರ್ಶನ್ ಮತ್ತೆ ಜೈಲು ಪಾಲಾಗೋದು ಫಿಕ್ಸ್ ಆಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಯಾವುದೇ ರೀತಿಯಾದಂತಹ ರಾಜ್ಯಾತಿಥ್ಯ ನೀಡದೆ ನೇರವಾಗಿ ಒಂದು ಕೈದಿ ಹೇಗಿರ್ಬೇಕು ಅದೇ ರೀತಿ ಅವರನ್ನ ನೋಡ್ಕೋಬೇಕು ಅನ್ನೋ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ಆರೋಪಿಗಳು ನಡ್ಕೊಂಡಿದ್ದಾರೆ ಅನ್ನೋದ ಅಂಶವನ್ನ ಕೂಡ ಈಗಾಗಲೇ ಉಲ್ಲೇಖ ಮಾಡಿರುವಂತದ್ದು. ಸೊ ಹೈಕೋರ್ಟ್ ಆದೇಶವನ್ನ, ಹೈಕೋರ್ಟ್ ನೀಡಿರುವ ಜಾಮೀನವನ್ನ ರದ್ದು ಮಾಡಲಾಗುವುದಂತ ನ್ಯಾಯಾಧೀಶರು ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಜೈಲಧಿಕಾರಿಗಳಿಗೆ ಒಂದು ಕಡೆ ಮೆಸೇಜ್ ಪಾಸ್ ಆದ್ರೆ, ಮತ್ತೊಂದು ಕಡೆ ಆರೋಪಿಗಳಿಗೆ ಕೂಡ ಇದೊಂದು ಬಹಳಷ್ಟು ಸಂಕಷ್ಟ ಪರಿಸ್ಥಿತಿ ಅಂತಾನೆ ಹೇಳ್ಬಹುದು. ಹಾಗೇನೆ ಕೆಳ ಹಂತದ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಟ್ರಯಲ್ ಏನಿದೆ, ಸೊ ಶೀಘ್ರ ಮೊನ್ನೆದು ಕಳೆದ 2 ದಿವಸಗಳ ಹಿಂದೆ ದರ್ಶನ್ ಹಾಗೇನೆ ಇತರೆ ಆರೋಪಿಗಳು ಕೆಲ ಹಂತದ ಸಿಟಿ ಸಿವಿಲ್ ಆವರಣದ 57ನೇ ಹಾಗೇನೆ 64ನೇ CCH ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಸೊ ಟ್ರಯಲ್ ದಿನಾಂಕವನ್ನ ಆದಷ್ಟು ಬೇಗ ನಮೂದು ಮಾಡೋದಾಗಿ ಕೂಡ ನ್ಯಾಯಾಧೀಶರು ತಿಳಿಸಿದ್ರು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕೆಲ ಹಂತದ ನ್ಯಾಯಾಲಯಕ್ಕೆ ಕೂಡ ಸೂಚನೆ ಕೊಟ್ಟಿರುವಂತದ್ದು, ಟ್ರಯಲ್ ಅನ್ನ ಆದಷ್ಟು ಬೇಗ ಆರಂಭ ಮಾಡ್ಬೇಕಂತ. ಟ್ರಯಲ್ ಶುರು ಆದ್ರೆ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಕೇಸನ್ನ ತೆಗೆದುಕೊಳ್ಳೋದಾದ್ರೆ ಟ್ರಯಲ್ ಮುಗಿದ ಬಳಿಕ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಸಿಕ್ಕಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ನಟ ದರ್ಶನ್ಗೆ ಕೂಡ ಟ್ರಯಲ್ ಮುಗಿದ ಬಳಿಕ ಮತ್ತಷ್ಟು ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರೆ ಸದ್ಯ ದರ್ಶನ್ ಮತ್ತೊಮ್ಮೆ ಜೈಲು ಪಾಲಾಗೋದು ಫಿಕ್ಸ್ ಅಂತಾನೆ ಹೇಳ್ಬೋದು. ಸೊ ಜೈಲು ಅಧಿಕಾರಿಗಳ ವಿರುದ್ಧ ಒಂದು ಕ್ರಮವನ್ನ ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಸೊ ಹಾಗೇನೆ ಇನ್ನು ಮುಂದೆ ಯಾವುದೇ ಜೈಲಿನಿಂದ ಫೋಟೋ ವಿಡಿಯೋಗಳು ಕಂಡು ಬಂದ್ರೆ ತಕ್ಷಣ ಗೃಹ ಇಲಾಖೆಯನ್ನ ಕರೆಸಲಾಗುವುದು. ಸೊ ಗೃಹ ಇಲಾಖೆಯ ಮೇಲೆ ಕೂಡ ಸೂಕ್ತ ಕ್ರಮವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುತ್ತೆ. ಅಷ್ಟು ಮಾತ್ರವಲ್ಲದೆ ಈ ತೀರ್ಪಿನ ಪ್ರತಿ ಎಲ್ಲ ಹೈಕೋರ್ಟ್ಗೆ ಕಳುಹಿಸೋದಕ್ಕೆ ಕೂಡ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಹೈಕೋರ್ಟ್ ತರಾತುರಿಯಲ್ಲಿ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಅಂತ ಸುಪ್ರೀಂ ಒಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿತ್ತು. ಸೊ ಹೀಗಾಗಿ ಎಲ್ಲ ಅಂಶಗಳನ್ನ ಕೂಡ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಅಂಶಗಳನ್ನ ಎತ್ತಿ ಹಿಡಿದಿದ್ದಾರೆ. ಆದ್ರೆ ಎಲ್ಲೊಂದು ಕಡೆ ದರ್ಶನ್ ಪರ ವಕೀಲರಾಗಿರ್ಬೋದು, ಪವಿತ್ರ ಗೌಡ ಪರ ವಕೀಲರು ಮೆನ್ಷನ್ ಮಾಡಿದಂತಹ ಅಂಶಗಳು ಸುಪ್ರೀಂ ಕೋರ್ಟ್ ಅಷ್ಟೊಂದು ಪರಿಗಣನೆ ತೆಗೆದುಕೊಂಡಿಲ್ಲ. ರಾಜ್ಯ ಸರ್ಕಾರದ ಪರ ವಕೀಲರು ಸರ್ಕಾರದ ಪರ ವಕೀಲರು ಏನು ವಾದವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ದರ್ಶನ್ ಹಾಗೇನೆ ಪವಿತ್ರ ಗೌಡ ಅವರ ಏನೆಲ್ಲ ಅವರು ಆರೋಪಿಗಳು ಕೊಲೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋ ಅಂಶವನ್ನ ಕೂಡ ಒಂದು ಉಲ್ಲೇಖ ಮಾಡಿದ್ರು. ಸೊ ಹೀಗಾಗಿ ಮತ್ತೊಂದ್ ಕಡೆ ಸಾಕ್ಷಿಗಳ ಮೇಲೆ ಪ್ರಮುಖವಾಗಿ ಮತ್ತೊಂದು ಅಂಶವನ್ನ ಸುಪ್ರೀಂ ಕೋರ್ಟ್ ಈಗ ಉಲ್ಲೇಖ ಮಾಡುವಂತದ್ದು, ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರ ಮೇಲೆ ಒತ್ತಡ ಹಾಕುವ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ದರ್ಶನ್ ಆಗಿರ್ಬೋದು ಹಾಗೇನೆ ಪವಿತ್ರ ಗೌಡ ಎಲ್ಲರೂ ಕೂಡ ದುಡ್ಡು ಇರೋರು. ಸೊ ಈ ಸಂದರ್ಭದಲ್ಲಿ ಒತ್ತಡ ಹಾಕಿ ಸಾಕ್ಷಿಗಳನ್ನ ಅವರ ಮೇಲೆ ಒತ್ತಡ ಹಾಕಿ ಸಾಕ್ಷಿಗಳನ್ನ ಮತ್ತೆ ಟರ್ನ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಬೇಲನ್ನ ರದ್ದು ಮಾಡಲಾಗುತ್ತೆ ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗಾಗಿ ಒಂದ ಪರ
ಪರಪ್ಪನಾಗ್ರರ ಜೈಲಿಗೆ ಕಳಿಸ್ತಾರೆ ಅಥವಾ ಬೇರೆ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಜೈಲಿಗೆ ಕಳುಹಿಸೋ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಪರಪ್ಪನಾಗ್ರರ ಜೈಲಿಗೆ ಕಳುಹಿಸಿದ ಸಂದರ್ಭದಲ್ಲಿ ಇತರೆ ರೌಡಿಗಳೊಂದಿಗೆ ಸೇರಿ ದರ್ಶನ್ ಪಾರ್ಟಿ ಮಾಡೋದಾಗಿರ್ಬೋದು, ಸಿಗರೇಟ್ ಸೇದುವುದಾಗಿರ್ಬೋದು, ಈ ಎಲ್ಲ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಸೊ ಹೀಗಾಗಿ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಅಂಶ ಇರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಪವಿತ್ರ ಗೌಡ ಅಂದ್ರೆ ಸ್ಟೇಟ್ಮೆಂಟ್ ಮೇಲೆ ಒಂದು ಹಾಕ್ತಾ ಇದ್ದು, ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸ್ಟೇಟಸ್ ಹಾಕ್ತಾ ಇದ್ದು, ಅಂದ್ರೆ ದೇವರು ಕೈ ಹಿಡಿತಾರೆ ಅನ್ನೋ ರೀತಿಯಲ್ಲಿ ತಾನು ತಪ್ಪು ಮಾಡೇ ಇಲ್ಲ ಅಂತ. ಆದ್ರೆ ಎಲ್ಲೊಂದ್ ಕಡೆ ಪವಿತ್ರ ಗೌಡನೇ ಈ ಪ್ರಕರಣಕ್ಕೆಲ್ಲ ನೇರ ಕಾರಣ ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ತಿಳಿಸಿರುವಂತ. ಯಾಕಂದ್ರೆ ಪವಿತ್ರ ಗೌಡ ಹೇಳಿದ ಬಳಿಕ ರೇಣುಕಾಸ್ವಾಮಿ ಅವರ ಕಿಡ್ನಾಪ್ ಆಗಿರುವಂತದ್ದು. ಕಿಡ್ನಾಪ್ ಆದ ನಂತರ ಪಟ್ಟಣಗೆರೆ ಸೆಡ್ಗೆ ತಂದು ಆರೋಪಿಗಳೆಲ್ಲ ಸೇರಿ ಕ್ರೂರವಾಗಿ ಅದನ್ನು ಕೊಲೆ ಮಾಡಿರುವಂತದ್ದು. ಅದಾದ ನಂತರ ಕೊಲೆಯ ಸಾಕ್ಷ್ಯಗಳನ್ನ ಮರೆಮಾಚೋದಕ್ಕೆ ಇತರೆ ಆರೋಪಿಗಳು ಬಂದು ಕೂಡ ಶರಣಾಗಿರುವಂತದ್ದು. ಸೊ ಈ ಎಲ್ಲಾ ಅಂಶಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಗಮನ ಹರಿಸಿದೆ. ಸೊ ಮತ್ತೊಂದು ಕಡೆ ಪ್ರಮುಖವಾಗಿ ದರ್ಶನ್ ಅವರ ಬೇಲ್ ರದ್ದಾಗೋದಕ್ಕೆ 2-3 ಅಂಶಗಳು ಕಾರಣ ಸಿಂಚನ. ಅದೇನಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯವನ್ನ ಯಾವ ರೀತಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದ್ದಾರೆ. ಅದಾದ ನಂತರ ಕೆಲವೊಂದು ಫೋಟೋಗಳು ಕೂಡ ವೈರಲ್ ಆಗಿತ್ತು, ಅದು ಮಾಧ್ಯಮದಲ್ಲಿ ಕೂಡ ಪ್ರಕಟ ಆಗಿತ್ತು. ಸೊ ಆ ಫೋಟೋಗಳನ್ನ ನೋಡಿ ನ್ಯಾಯಾಧೀಶರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಯಾರೇ ವ್ಯಕ್ತಿ ಆಗ್ಲಿ ಈ ತರ ಕ್ರೂರವಾಗಿ ಅವರಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಕೂಡ ಉಲ್ಲೇಖ ಮಾಡಿದ್ರು. ಸೊ ಈ ಫೋಟೋ ಕೂಡ ದರ್ಶನ್ ಜಾಮೀನು ರದ್ದಾಗೋದಕ್ಕೆ ಕಾರಣ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಫೋಟೋ ಆಗಿರ್ಬೋದು, ವಿಡಿಯೋ, ಅದ್ರಲ್ಲಿ ರೇಣುಕಾಸ್ವಾಮಿ ಪರಿಪರಿಯಾಗಿ ಕೈ ಮುಗಿದು ಬೇಡ್ತಾನೆ. ಅಂದ್ರೆ ತನ್ನನ್ನ ಬಿಟ್ಟು ಬಿಡಿ, ತಾನು ತಪ್ಪು ಮಾಡಿದ್ದಾಗಿ ಕೂಡ ಒಪ್ಕೋತಾನೆ. ಆದ್ರೂ ಕೂಡ ಆರೋಪಿಗಳು ಆತನನ್ನ ಬಿಡದೆ ಕಾಲಿನಿಂದ ಒದ್ದು ಬೆಲ್ಟ್ ಅಲ್ಲಿ ಹೊಡೆದು ತದನಂತರ ದೊನ್ನೆಯಲ್ಲಿ ಕೂಡ ಪೆಟ್ಟು ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಕೊಲೆಯಾದ ಬಳಿಕ ಆತನನ್ನ ಫುಟ್ಪಾತ್ ಅಂದ್ರೆ ಒಂದು ಕಸದ ಹತ್ತಿರ ಕೂಡ ಬಿಸಾಕಿರುವಂತ ವಿಚಾರ ಕೂಡ ಈಗಾಗಲೇ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಸೊ ಹೀಗಾಗಿ ಇವರಿಗೆ ಸಪೋರ್ಟ್ ಮಾಡಿದಂತಹ ಅನುಕುಮಾರ್ ಆಗಿರ್ಬೋದು, A11 ನಾಗರಾಜ್ ಅಲಿಯಾಸ್ ನಾಗ್ ಆಗಿರ್ಬೋದು, A12 ಲಕ್ಷ್ಮಣ್ ಅಂದ್ರೆ ದರ್ಶನ್ ಮ್ಯಾನೇಜರ್ ಆಗಿರ್ಬೋದು. ಸೊ ಇವರೆಲ್ಲ ಜಾಮೀನನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಮತ್ತೊಂದು ಮೆಸೇಜ್ ಪಾಸ್ ಮಾಡಿದೆ, ಹೈಕೋರ್ಟ್ ಯಾವುದೇ ತೀರ್ಪನ್ನ ನೀಡುವಾಗ ಸೂಕ್ತವಾದ ರೀತಿಯಾಗಿ ತೀರ್ಪನ್ನ ನೀಡಬೇಕು, ತರಾತುರಿಯಲ್ಲಿ ಯಾರ್ದೋ ಒತ್ತಡಕ್ಕೆ ತೀರ್ಪನ್ನ ನೀಡಬಾರ್ದು ಅನ್ನೋ ಅಂಶವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ದರ್ಶನ್ ಈ ಹಿಂದೆ ಹೈಕೋರ್ಟ್ಗೆ ಕೆಲವೊಂದು ಅಂಶಗಳನ್ನ ಹೇಳಿದ್ರು, ಅಂದ್ರೆ ಬೆನ್ನು ನೋವಿದೆ, ನನಗೆ ಅನಾರೋಗ್ಯ ಇದೆ, ಈ ರೀತಿಯಾದಂತಹ ರೀಸನ್ ಅನ್ನ ಇನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಮಧ್ಯಂತರ ಜಾಮೀನು ಪಡೆಯುವ ಸಂದರ್ಭದಲ್ಲಿ ನಾವು ಮಾಧ್ಯಮದಲ್ಲೆಲ್ಲ ನೋಡ್ಬೋದು, ಅವರೊಂದು ವಿಡಿಯೋನ ಅಂದ್ರೆ ಯಾರೇ ಭೇಟಿ ಆಗೋದಕ್ಕೆ ಹೋದಾಗ ಅವರ ಕೈಯಲ್ಲಿ ಯಾವುದೇ ಬ್ಯಾಗ್ ಕೊಟ್ಟಾಗ ನಂಗೆ ಬೆನ್ನು ನೋವು, ನಂಗೆ ಕೈ ನೋವು ಅನ್ನೋ ಅಂಶವನ್ನ ಕೂಡ ಅಂದ್ರೆ ವಿಡಿಯೋದ ಎದುರು ತೋರಿಸ್ತಾ ಇದ್ರು. ಸೊ ಅದೆಲ್ಲ ಒಂದ್ ಅಂಶವನ್ನ ಕೂಡ ಸುಪ್ರೀಂ ಕೋರ್ಟ್ ತಿಳಿಸಿರುವಂತದ್ದು. ಸೊ ಯಾಕಂದ್ರೆ ಅನಾರೋಗ್ಯ ವಿಚಾರ ಇದ್ರೆ ಅವ್ರು ಇಷ್ಟೆಲ್ಲ ಅಂದ್ರೆ ಸಿನಿಮಾ ಶೂಟಿಂಗ್ ಆಗಿರ್ಬೋದು ಯಾವ್ದ್ರಲ್ಲಿ ಕೂಡ ಭಾಗಿಯಾಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತದನಂತರ ಅವರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಪಡಿತಾರೆ. ಅದೇ ಚಿಕಿತ್ಸೆ ಮಾಡಿರುವ ಸಂದರ್ಭದಲ್ಲಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಸಿ ವಿ ನಾಗೇಶ್ ಅವರು ಹೈಕೋರ್ಟ್ ಅಲ್ಲಿ ವಾದ ಮಾಡುವ ಸಂದರ್ಭದಲ್ಲಿ ಅವರಿಗೆ ಮೇಜರ್ ಅಂದ್ರೆ ಆಪರೇಷನ್ ಆಗಿರ್ಬೋದು ಅಥವಾ ಅವರಿಗೆ ಲಕ್ವ ಹೊಡೆಯುವ ಸಾಧ್ಯತೆ ಇದೆ ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು. ಅದೆಲ್ಲ ಸುಳ್ಳು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ಕಾರದ ಪರ ವಕೀಲರು ಸಲ್ಲಿಸಿರುವಂತಹ ರಿಪೋರ್ಟ್ ಅನ್ನ ಕೂಡ ಸಬ್ಮಿಟ್ ಮಾಡಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅಂದ್ರೆ ಯಾರೇ ದೊಡ್ಡವರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ಅವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನ್ಯಾಯ ಎಲ್ಲರಿಗೂ ಒಂದೇ. ದರ್ಶನ್ಗೆ ದೊಡ್ಡ ಶಾಕ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ಒಂದು ಅಂಶವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ, ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ ಅಂತ ನ್ಯಾಯವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸೊ ಹೀಗಾಗಿ ಇನ್ನು ಅವರು ಜೈಲಿಗೆ ಹೋದಾಗ ಆರೋಪಿ ಸಾಮಾನ್ಯ ಕೈದಿ ಅಂತ ಇರಬೇಕು. ಈ ಮುಂಚೆ ಆತನಿಗಿದ್ದಂತ 5 ಸ್ಟಾರ್ ಟ್ರೀಟ್ಮೆಂಟ್ ಕೂಡ ಅದನ್ನ ಯಾವುದನ್ನು ಕೂಡ ಕೊಡಬಾರ್ದು. ಒಂದು ವೇಳೆ ಕೊಟ್ರೆ ಜೈಲ್ ಸೂಪರಿಂಟೆಂಡೆಂಟ್ ಯಾರಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡೋದಾಗಿ ಕೂಡ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಸೊ ಸದ್ಯ ಅವರ ಡೆವಿಲ್ ಶೂಟಿಂಗ್ ಸಿನಿಮಾ ಏನಿದೆ ಅದು ಅರ್ಧದಲ್ಲೇ ಮೊಟಕುಗೊಳಿಸುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಲ್ಯಾಂಡ್ ಮಾರ್ಕ್ ತೀರ್ಪಾಗ್ಬೇಕಂತ ಕೂಡ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಸೊ ಹಾಗಾಗಿ ಇನ್ನು ಮುಂದೆ ಯಾರೇ ತಪ್ಪು ಮಾಡುವಾಗ ಅದನ್ನ ನೋಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಯಾರೋ ಅಂದ್ರೆ ಬಹಳಷ್ಟು ಜನ ನಮ್ಗೆ ಕೆಲ ಹಂತದ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆದ್ರೆ ಹೈಕೋರ್ಟ್ ಅಲ್ಲಿ ಬೇಲ್ ಸಿಗುತ್ತೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಬೇಲ್ ಸಿಗುತ್ತೆ ಅನ್ನೋದು ತಲೆಯಲ್ಲಿ ಯಾರಂಗೆ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಇದು ತಕ್ಕ ಪಾಠ ಅಂತಾನೆ ಹೇಳ್ಬೋದು ಸಿಂಚನ.
ಎಸ್ ಭವ್ಯ, ಇನ್ನೊಂದು ವಿಷಯ ಇಲ್ಲಿ ಗಮನಿಸಬೇಕಾಗಿರೋದು, ಪವಿತ್ರ ಗೌಡ ಒಂದು ಸ್ಟೋರಿ ಪೋಸ್ಟ್ ಅನ್ನ ಮಾಡಿರ್ತಾರೆ, ಸತ್ಯಮೇವ ಜಯತೆ ಅಂತ. ಅವರು ಜಾಮೀನು ತಗೊಂಡು ಹೊರಗೆ ಬಂದ್ಮೇಲಿಂದನೂ ಕೂಡ ತಾನು ನಿರಪರಾಧಿ ಅನ್ನೋ ರೀತಿ ಸ್ಟೋರಿ ಆಗಿರ್ಬೋದು, ಪೋಸ್ಟ್ಗಳನ್ನ ಮಾಡೋದಾಗಿರ್ಬೋದು, ರಾಯರಿದ್ದಾರೆ ಅಂತ ಕೂಡ ಲಾಸ್ಟ್ ವೀಕ್ ಒಂದು ಸ್ಟೋರಿಯನ್ನ ಹಾಕಿದ್ರು. ಅಂದ್ರೆ ತಾನು ತಪ್ಪೇ ಮಾಡಿಲ್ಲ ಅನ್ನೋದಾಗಿ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು. ಆದ್ರೆ ಇದೀಗ ಎಸ್, ಎಲ್ಲ ಆರೋಪಿಗಳನ್ನ ತಕ್ಷಣ ಬಂಧಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಅನ್ನ ತಕ್ಷಣವೇ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಎಲ್ಲ ಆರೋಪಿಗಳನ್ನು ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಎನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ಕೊಲೆ ಆರೋಪಿ ದರ್ಶನ್ ಅನ್ನ ಬಂಧಿಸಬೇಕು ಅಂತ ಸುಪ್ರೀಂ ಸೂಚನೆ ನೀಡಿದೆ. ಕೊಲೆ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ತಕ್ಷಣವೇ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಎನ್ನುವಂತಹ ಒಂದು ಸೂಚನೆ ಇದೀಗ ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂಥದ್ದು. ಮಹತ್ವದ ತೀರ್ಪು ಇಂದು ಸುಪ್ರೀಂ ಕೋರ್ಟ್ನಿಂದ ಪ್ರಕಟವಾಗಿರುವಂಥದ್ದು. ಎಸ್ ಭವ್ಯ, ನಾವು ಮಾತಾಡ್ತಾ ಇದ್ವಿ, ಇನ್ನು ತಕ್ಷಣವೇ ಬಂಧಿಸಬೇಕು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ನೀಡಿದೆ. ಸೊ ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಇನ್ನು ನಾನಾಗ್ಲೇ ಹೇಳ್ತಾ ಇದ್ದೆ, ಪವಿತ್ರ ಗೌಡ ಪ್ರತಿಯೊಂದು ಹಂತದಲ್ಲೂ ಕೂಡ ತಾನು ನಿರಪರಾಧಿ, ತಾನು ನ್ಯಾಯ ಕಡೆ ಇದ್ದೀನಿ, ನ್ಯಾಯಕ್ಕೆ ಗೆಲುವು ಸಿಗುತ್ತೆ ಅಂತ ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ಇದೀಗ ಬೇಲ್ ಕ್ಯಾನ್ಸಲ್ ಆಗಿದೆ, ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತ ಕೂಡ ಈಗೊಂದು ತೀರ್ಪು ಬಂದಿರುವಂಥದ್ದು, ಸೂಚನೆ ಬಂದಿರುವಂಥದ್ದು. ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನೆಕ್ಸ್ಟ್ ಅವರು ಏನೆಲ್ಲ ಕಾನೂನಾತ್ಮಕ ಹೋರಾಟವನ್ನ ಮಾಡಬಹುದು ಅಂತ. ಯಾಕಂದ್ರೆ ಸದ್ಯದ ಮಾಹಿತಿ ಪ್ರಕಾರ ದರ್ಶನ್ ಹಾಗೇನೆ ಪವಿತ್ರ ಗೌಡ ಸೇರಿ ಕೆಲವು ಆರೋಪಿಗಳು ಬೆಂಗಳೂರಲ್ಲೇ ಇರುವಂತದ್ದು. ಸೊ ಹೀಗಾಗಿ ಎಲ್ಲಿ FIR ಆಗಿದೆ, ಸೊ ಅಲ್ಲಿನ ಪೊಲೀಸರು ಅವರನ್ನ ಕರೆ ತರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಈ ತೀರ್ಪು ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿರುವಂತದ್ದು. ಸೊ ಹೀಗಾಗಿ ನಾನು ಈಗಾಗ್ಲೇ ಹೇಳ್ದೆ, ಅವರನ್ನ ಅರೆಸ್ಟ್ ಮಾಡಿದ ತಕ್ಷಣ ಪ್ರೊಸೆಸ್ ಏನಿದೆ ಅಂದ್ರೆ ಮತ್ತೆ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆ ಇರುತ್ತೆ, ಅಥವಾ ನೇರವಾಗಿ ಪರಪನಗರ ಜೈಲಿಗೆ ಅಥವಾ ಇತರೆ ಜೈಲಿಗಳಿಗೆ ಯಾವುದಕ್ಕೆ ನ್ಯಾಯಾಧೀಶರು ಸೂಚಿಸ್ತಾರೆ ಅಲ್ಲಿಗೆ ಕರೆದೊಯ್ಯುವ ಸಾಧ್ಯತೆ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಈಗಾಗಲೇ ಟ್ರಯಲ್ ಹಂತದಲ್ಲಿ ಇರೋ ಕಾರಣಕ್ಕಾಗಿ ಆರೋಪಿಯನ್ನ ಅರೆಸ್ಟ್ ಮಾಡಿ ಕಾನೂನಿನ ಪ್ರೊಸೆಸ್ ಏನಿದೆ ಅಂದ್ರೆ 14 ಅವ್ರನ್ನ ಇಷ್ಟು ಟೈಮಿಂಗ್ಸ್ ಒಳಗಡೆ ಮಾತ್ರ ಪೊಲೀಸರ ವಶದಲ್ಲಿ ಇಟ್ಕೊಂಡು ತದನಂತರ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿ ತದನಂತರ ಅವರನ್ನ ಜೈಲಿಗೆ ಬಿಡುವ ಸಾಧ್ಯತೆ ಕೂಡ ಇದೆ. ಸದ್ಯದ ಮಾಹಿತಿ ಪ್ರಕಾರ ದರ್ಶನ್ ಅವರ ಮನೆಯಲ್ಲಿದ್ದಾರೆ, ಪವಿತ್ರ ಗೌಡ ಅವರ ಮನೆಯಲ್ಲಿ ಇರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡ ನಿನ್ನೆಯಿಂದ ಕೂಡ ಸ್ಟೇಟ್ಮೆಂಟ್ ಇನ್ಸ್ಟಾಗ್ರಾಮ್ ಸ್ಟೇಟ್ಮೆಂಟ್ ನ ಕೂಡ ಹಾಕ್ತಾ ಇದ್ರು. ಅಂದ್ರೆ ಇವತ್ತು ಗುರುವಾರ ಆದ ಕಾರಣ ದೇವರಿದ್ದಾರೆ, ರಾಯರಿದ್ದಾರೆ ಅನ್ನೋದನ್ನ ಕೂಡ ಅವರು ಮೆನ್ಷನ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಪ್ರಮುಖವಾಗಿ ಪವಿತ್ರ ಗೌಡ ಅವರನ್ನೇ ಪಾಯಿಂಟ್ ಮಾಡಿ ಒಂದು ಅಂಶವನ್ನ ಹೇಳ್ತಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಲಿಖಿತವಾದ ವಾದ ಏನಿದೆ ಅದರಲ್ಲಿ ಆರೋಪಿ ನಂಬರ್ 1 ನಲ್ಲಿ ಪವಿತ್ರ ಗೌಡ ಇರುವಂತದ್ದು. ಸೊ ಇದು ಅಲ್ಲಿ ಅವರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ಮೃತ ರೇಣುಕಾ ಸ್ವಾಮಿಯಿಂದ ಪವಿತ್ರ ಗೌಡ ಬಹಳಷ್ಟು ಲೈಂಗಿಕ ಕಿರುಕುಳಕ್ಕೊಳಗಾಗಿದ್ದರು. ಅಷ್ಟು ಮಾತ್ರವಲ್ಲದೆ ಸೊ ಇದು ಪವಿತ್ರ ಗೌಡ ಹಾಗೇನೆ ಇತರ ಆರೋಪಿಗಳ ನಡುವೆ ಸಂವಹನ ನಡೆದಿಲ್ಲ. ಸೊ ಯಾವುದೇ ರೀತಿಯಾಗಿ ಪವಿತ್ರ ಗೌಡ ನೇರವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋದ್ರಲ್ಲಿ ಭಾಗಿಯಾಗಿಲ್ಲ. ಹಾಗೇನೆ ನಾನು ಒಬ್ಬಂಟಿ ಪೋಷಕರಾಗಿದ್ದು 10ನೇ ತರಗತಿ ಓದುತ್ತಿರುವ ಮಗಳಿದ್ದಾಳೆ ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಯಾವುದನ್ನು ಕೂಡ ಪರಿಗಣನೆ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ಅಂಶವನ್ನ ಮೆನ್ಷನ್ ಮಾಡುತ್ತೆ, ಈ ಎಲ್ಲ ಕಾರಣಕ್ಕೆ ನೀವೇ ನೇರ ಕಾರಣ. ಸೊ ನೀವಿಲ್ಲದಿದ್ದರೆ ದರ್ಶನ್ ಕೂಡ ಮುಂದೆ ಬರ್ತಾ ಇರ್ಲಿಲ್ಲ ಅಥವಾ ಇತರೆ ಆರೋಪಿಗಳು ಕೂಡ ಮುಂದೆ ಬರ್ತಾ ಇಲ್ಲ ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗಾಗಿ ಈಗ 7 ಆರೋಪಿಗಳು ಏನಿದ್ದಾರೆ 7 ಆರೋಪಿಗಳನ್ನ ಕೂಡ ಬಂಧಿಸುವಂತೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಸೊ ಹೀಗಾಗಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ಸೊ ಸದ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೂ ಕೂಡ ನ್ಯಾಯಾಧೀಶರು ಮಾತಾಡ್ತೀನಿ ಭವ್ಯ, ಹಾಗೆ ಸಂಪರ್ಕದಲ್ಲಿರಿ. ಎಲ್ಲ ಆರೋಪಿಗಳನ್ನ ತಕ್ಷಣ ಬಂಧಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ನಿಂದ ಸೂಚನೆ ನೀಡಿರುವಂತದ್ದು. ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಡಿ ಬಾಸ್ ದರ್ಶನ್ ಅನ್ನ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಇನ್ನು ರಾತ್ರೋರಾತ್ರಿ ದರ್ಶನ್ ತಮಿಳುನಾಡಿಗೆ ಜೂಟಾಗಿದ್ದಾರಾ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿದ್ದಾರಾ ದರ್ಶನ್ ಎನ್ನುವಂತಹ ಪ್ರಶ್ನೆ, ರಾತ್ರೋರಾತ್ರಿ ದರ್ಶನ್ ತಮಿಳುನಾಡಿಗೆ ಓಡ್ ಹೋದ್ರ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮೈಸೂರಿನಿಂದ ತಮಿಳುನಾಡಿಗೆ ಹೋಗಿದ್ದಾರಾ ಚಾಲೆಂಜಿಂಗ್ ಸ್ಟಾರ್ ಕೊಲೆ ಆರೋಪಿ ದರ್ಶನ್? ತಕ್ಷಣವೇ ಅರೆಸ್ಟ್ ಮಾಡಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಆದ್ರೆ ಕೊಲೆ ಆರೋಪಿ ದರ್ಶನ್ ರಾತ್ರೋರಾತ್ರಿ ತಮಿಳುನಾಡಿಗೆ ಹೋಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಕೊಲೆ ಆರೋಪಿ ದರ್ಶನ್ ಸೇರಿ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ ಇನ್ನು 7 ಜನರನ್ನ ತಕ್ಷಣವೇ ಬಂಧಿಸಬೇಕು ಅಂತ
ಸುಪ್ರೀಂ ಸೂಚನೆಯನ್ನ ನೀಡಿದೆ. ಇವತ್ತು ಒಂದು ಮಹತ್ವದ ತೀರ್ಪು ಹೊರಬಿದ್ದಿರುವಂತದ್ದು. ಜೊತೆಗೆ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಕಾರಣಗಳನ್ನ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಚಿತ್ರಹಿಂಸೆ ನೀಡಿ ಕೊಲೆಯನ್ನ ಮಾಡಿರುವಂತದ್ದು, ಜೊತೆಗೆ ಆ ಫೋಟೋಸ್ಗಳನ್ನ ಕೂಡ ಅವರು ನೋಡಿರ್ತಾರೆ. ಈ ಫೋಟೋವನ್ನ ನೋಡಿ ಈ ತರ ಚಿತ್ರಹಿಂಸೆ ನೀಡೋದಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಕೇಳ್ತಾರೆ. ಇದರ ಜೊತೆಗೆ ಪವಿತ್ರ ಗೌಡಗೆ ನೀವೇ ತಾನೇ ಎಲ್ಲ ಒಂದು ಪ್ರಕರಣಕ್ಕೆ ಅಂದ್ರೆ ನಿಮ್ಮಿಂದಲೇ ಮೂಲ, ನಿಮ್ಮಿಂದನೇ ತಾನೇ ಇಷ್ಟೆಲ್ಲ ಆಗಿದ್ದು ಅನ್ನೋದಾಗಿ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪವಿತ್ರ ಗೌಡ ಅವರಿಗೆ ಕೇಳಿರ್ತಾರೆ. ಅಂದ್ರೆ ಪವಿತ್ರ ಗೌಡ ನೀವು ನೋಡ್ತಾ ಹೋದ್ರೆ ಯಾವಾಗ ಅವರಿಗೆ ಜಾಮೀನು ಸಿಕ್ಕಿ ಹೊರಗೆ ಬಂದ್ರು ಆಗೆಲ್ಲವೂ ಕೂಡ ತಾನು ನಿರಪರಾಧಿ, ತಾನು ಏನೂ ತಪ್ಪೇ ಮಾಡಿಲ್ಲ ಎನ್ನೋದಾಗಿ, ತಾನು ಪವಿತ್ರಳು ಎನ್ನೋದಾಗಿ ಸಾಕಷ್ಟು ಸ್ಟೋರಿಗಳು ಪೋಸ್ಟ್ಗಳನ್ನ ಹಾಕ್ತಲೇ ಬಂದಿದ್ರು. ರಾಯರಿದ್ದಾರೆ, ಸತ್ಯಮೇವ ಜಯತೆ ಅಂತ ಕೂಡ ಇತ್ತೀಚೆಗಷ್ಟೇ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿರ್ತಾರೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ತಕ್ಷಣವೇ ಈ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಆದ್ರೆ ಇದೀಗ ದರ್ಶನ್ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಕೊಲೆ ಆರೋಪಿ ಅಂದ್ರೆ A1 ಪವಿತ್ರ ಗೌಡ, A2 ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ತಕ್ಷಣವೇ ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಆದ್ರೆ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದಾರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿದ್ದಾರಾ ಎನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಇರುವಂಥದ್ದು. ಇನ್ನು ಮತ್ತೆ ಜೈಲು ಸೇರಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ಇನ್ನು ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತೆ ಬಳ್ಳಾರಿ ಜೈಲು ಸೇರಲಿದ್ದಾರೆ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ಇರುವಾಗಲೇ ಇವರಿಗೆ ಬೇಲ್ ಕೂಡ ಸಿಗುತ್ತೆ. ಆದ್ರೆ ಇದೀಗ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಅದೇ ಜೈಲಿಗೆ ಹೋಗಲಿದ್ದಾರೆ. ಇತ್ತ ಪರಪ್ಪನ ಅಗ್ರಹಾರ ಸೇರ್ತಾರೆ ಪವಿತ್ರ ಗೌಡ. A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ, ಇನ್ನು A2 ದರ್ಶನ್ ಬಳ್ಳಾರಿ ಜೈಲಿನಲ್ಲಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿರುತ್ತೆ. ಹೀಗಾಗಿ ಇವರನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗುತ್ತೆ. ಜೊತೆಗೆ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿದ್ದಾಗ ಇವರಿಗೆ ಬೇಲ್ ಸ್ಯಾಂಕ್ಷನ್ ಆಗುತ್ತೆ. ಹೀಗಾಗಿ ಈಗ ಬೇಲ್ ಕ್ಯಾನ್ಸಲ್ ಆಗಿರುವಂತಹ ಕಾರಣ ಮತ್ತೆ ಬಳ್ಳಾರಿ ಜೈಲಿಗೆನೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ, ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ವಾಸ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಮತ್ತೆ ಬಳ್ಳಾರಿ ಜೈಲು ಸೇರ್ತಾರೆ ನಟ ದರ್ಶನ್. ಜೊತೆಗೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ. ಯಾಕಂದ್ರೆ ಇವರು ಪರಪ್ಪನ ಅಗ್ರಹಾರದಲ್ಲಿದ್ದಾಗಲೇ ಇವರಿಗೆ ಬೇಲ್ ಸಿಕ್ಕಿರುತ್ತೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಮೂರ್ತಿ. ಎಸ್ ಮೂರ್ತಿ, ಇದೀಗ ಸುಪ್ರೀಂ ಕೋರ್ಟ್ ನಿಂದ ಒಂದು ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ಇಮಿಡಿಯೇಟ್ ಆಗಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು, ಅಂದ್ರೆ ದರ್ಶನ್, ಪವಿತ್ರ ಗೌಡ ಸೇರಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಾಗಿರುವಂತಹ 7 ಜನ ಆರೋಪಿಗಳನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತ ಒಂದು ಸೂಚನೆಯನ್ನ ನೀಡಲಾಗಿದೆ. ಈಗ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಅವರಿಗೆ ಬೇಲ್ ಸ್ಯಾಂಕ್ಷನ್ ಆಗುತ್ತೆ. ಹೀಗಾಗಿ ಮತ್ತೆ ಅವರನ್ನ ಪರಪ್ಪನ ಜೈಲು ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಬೇಕು ಎನ್ನುವುದಾಗಿ ಆದೇಶ ಹೊರಬಿದ್ದಿರುವಂಥದ್ದು. ಹೀಗಾಗಿ ಅಲ್ಲಿ ಆ ಜೈಲಿನ ಸುತ್ತಮುತ್ತ ಯಾವ ರೀತಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ? ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರಾ ಹೇಗೆ ಅಂತ? ಖಂಡಿತ ಸಿಂಚನ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿರ್ತಕ್ಕಂಥ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಏನಿದೆ ಆ ಸುಪ್ರೀಂ ಕೋರ್ಟಿನಲ್ಲಿ ಹೈಕೋರ್ಟ್ ಕೊಟ್ಟಿದ್ದಂತಹ ಬೇಲ್ ಅನ್ನ ರದ್ದು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ಪೊಲೀಸರಿಗೆ ಗೈಡ್ಲೈನ್ಸ್ ಅನ್ನ ಕೂಡ ಕೊಟ್ಟಿರೋದು. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅಂದ್ರೆ ಎಲ್ಲೂ ಸರೆಂಡರ್ ಆಗ್ಬೇಕು ಅಂತಲ್ಲ, ಅವರೇ ಬಂದು ಸರೆಂಡರ್ ಆಗ್ಬೇಕು ಅಂತಲ್ಲ, ಪೊಲೀಸರೇ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕು. ಅವ್ರಿಗೆ ರಾಜ್ಯಾತಿಥ್ಯ ಮತ್ತೆ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಕೂಡ ಜೈಲಿನೊಳಗಡೆ ಕೊಡಬಾರ್ದು. ಜೈಲಿನ ನಿಯಮಗಳು ಏನೇನಿದೆ ಅವುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಕೂಡ ಒಂದ್ ರೀತಿ ವಕೀಲರಿಗೂ ಮತ್ತೆ ಜೈಲಾಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿರ್ತಕ್ಕಂಥದ್ದು. ಹಾಗಾಗಿ ಪವಿತ್ರ ಗೌಡರವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗರ ಜೈಲಿನಲ್ಲಿದ್ದಾಗಲೇ ಅವ್ರಿಗೆ ಬೇಲು ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಈಗ ಅವರು ಮತ್ತೆ ದರ್ಶನ್ ಅವರು ಕೂಡ ಅದೇ ಜೈಲಿನಲ್ಲಿದ್ರು. ಆದ್ರೆ ಕಾರಣಾಂತರಗಳಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಅನುಕುಮಾರ್ ಸೇರಿದಂತೆ ಇನ್ನು ಕೆಲವರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಈಗ ಯಾರ್ಯಾರು ಯಾವ್ಯಾವ ಜೈಲಿನಲ್ಲಿಂದ ಬೇಲನ್ನ ಪಡೆದುಕೊಂಡಿದ್ರೋ ಈಗ ಹಾಗಾಗಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಯಾರ್ಯಾರು ಯಾವ್ಯಾವ ಜೈಲಿನಲ್ಲಿದ್ರೋ ಅದೇ ಜೈಲಿಗೆ ಹೋಗ್ಬೇಕಾ ಇಲ್ವೋ ಅನ್ನೋದು ಕೂಡ ಇನ್ನೂ ಒಂದ್ ರೀತಿ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು. ಆದ್ರೆ ಪವಿತ್ರ ಗೌಡ
ಪರಪ್ಪನಗರ ಜೈಲಿನಲ್ಲೇ ಇದ್ದಿದ್ದರಿಂದ ಅವರು ಇಲ್ಲಿಗೆ ಬರ್ತಾರೆ ಅನ್ನೋದು ಕೂಡ ಒಂದು ಖಚಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿನ ಪರಪ್ಪನಗರ ಜೈಲಿನ ಸುತ್ತಮುತ್ತ ಈಗಾಗಲೇ ಪೊಲೀಸರು ಕೂಡ ಅಲರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಅವರು ಬರುವ ಮತ್ತೆ ಇನ್ನು ಕೆಲವರು ಕೂಡ ಪರಪ್ಪನಗರ ಜೈಲಿನಲ್ಲಿ ಇದ್ರು. ಈ 7 ಜನರ ಪೈಕಿ ಕೂಡ ಅವರು ಕೂಡ ಈಗ ಜೈಲಿಗೆ ಬರೋ ಹಿನ್ನೆಲೆಯಲ್ಲಿ ಪರಪ್ಪನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಮತ್ತು ಜೈಲಾಧಿಕಾರಿಗಳು ಕೂಡ ಈಗಾಗಲೇ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಾಟು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಭಿಮಾನಿಗಳು ಬರ್ಬೋದು ಅಥವಾ ವಕೀಲರು ಬರ್ಬೋದು ಅಥವಾ ಬೇರೆ ಯಾರಾದ್ರೂ ಬಂದು ಸೇರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಬಂದೋಬಸ್ತ್ ಅನ್ನು ಕೂಡ ಏರ್ಪಾಟು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸಿಂಚನಾ. ಎಸ್ ಮೂರ್ತಿ, ಇನ್ನು 7 ಜನ ಆರೋಪಿಗಳಿರುವಂಥದ್ದು, ಅದರಲ್ಲಿ ಯಾರೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾದ್ರೆ ಅವರಿಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ, ಯಾರೆಲ್ಲ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರ್ತಾರೆ ಅಂತ? ಖಂಡಿತ ಸಿಂಚನ, ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ ಕೆಲವು ನಾಗರಾಜ್ ಆಗಿರ್ಬೋದು, ಇನ್ನು ಕೆಲವರು ಒಂದು 4 ಜನ ಹೆಸರುಗಳು ಖಚಿತವಾಗಿ ಗೊತ್ತಾಗ್ತಿಲ್ಲ. ಹಾಗಾಗಿ ಈ 4 ಅನುಕುಮಾರ್ ಮತ್ತೆ ನಾಗರಾಜ್ ಸೇರಿದಂತೆ ಇನ್ನು ಕೆಲವರು ಒಂದು ಪರಪ್ಪನಗರ ಒಂದು 4 ಜನ ಇದ್ರು ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಪವಿತ್ರ ಗೌಡ ಸೇರಿ ಅವ್ರ ಜೊತೆ ಇದ್ದಂತ 3 ಜನರು ಕೂಡ ಈಗಾಗಲೇ ಪರಪ್ಪನಗರ ಜೈಲಿಗೆ ಬರಲಿದ್ದಾರೆ. ಹಾಗಾಗಿ ಇಲ್ಲಿನ ಜೈಲು ಸಿಬ್ಬಂದಿ ಕೂಡ ಬೀಗ ಬಂದೋಬಸ್ತ್ ಅನ್ನು ಏರ್ಪಾಡು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೂಚನಾ. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು, ಜೊತೆಗೆ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲೇ ಇವರಿಗೆ ಬೇಲ್ ಸ್ಯಾಂಕ್ಷನ್ ಆಗುತ್ತೆ. ಹೀಗಾಗಿ ನಟ ದರ್ಶನ್ ಅವರು ಮತ್ತೆ ಬಳ್ಳಾರಿಗೆ ಹೋಗ್ತಾರೆ, ಮತ್ತೆ ಬಳ್ಳಾರಿ ಜೈಲು ಸೇರಲಿದ್ದಾರೆ ನಟ ದರ್ಶನ್. ಏಕೆಂದ್ರೆ ಇವರು ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲೇ ಇವರಿಗೆ ಒಂದು ಬೇಲ್ ಸಿಕ್ಕಿರುತ್ತೆ. ಹೀಗಾಗಿ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ. ಆದ ಕಾರಣ ಮತ್ತೆ ಬಳ್ಳಾರಿ ಜೈಲ್ಗೆ ಹೋಗಲಿದ್ದಾರೆ, ಜೈಲು ಹಕ್ಕಿಯಾಗಲಿದ್ದಾರೆ ನಟ ದರ್ಶನ್. ಇನ್ನು ಇತ್ತ ಕಡೆ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ಇವರಿಗೆ ಒಂದು ಬೇಲ್ ಸ್ಯಾಂಕ್ಷನ್ ಆಗಿರುತ್ತೆ. ಹೀಗಾಗಿ ಇವರನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗುತ್ತೆ. ಇನ್ನು ಕರ್ನಾಟಕ ಹೈಕೋರ್ಟ್ ಮಂಜೂರು ಮಾಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ JB ಪರ್ದಿವಾಲಾ R ಮಹಾದೇವನ್ ಅವರಿದ್ದ ದ್ವಿಸದಸ್ಯ ಪೀಠದಿಂದ ಈ ಆದೇಶ ಬಂದಿರುವಂಥದ್ದು. ಇದರಿಂದ ದರ್ಶನ್ ಜೈಲು ಸೇರಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ದರ್ಶನ್ ವೃತ್ತಿ ಜೀವನದ ಮೇಲೂ ಕೂಡ ಈ ತೀರ್ಪು ತುಂಬಾನೇ ಪ್ರಭಾವ ಬೀರಲಿದೆ. ಇನ್ನೇನು ಅವರ ಸಿನಿ ಕರಿಯರ್ ಎಂಡ್ ಆಗುತ್ತಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಇದೊಂದು ಮಹತ್ವದ ತೀರ್ಪು, ಯಾಕಂದ್ರೆ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಆತ ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು, ಎಷ್ಟೇ ಲಕ್ಷ ಕೋಟಿ ಅಭಿಮಾನಿಗಳಿರ್ಬೋದು ಆತನಿಗೆ, ಅಥವಾ ಎಷ್ಟೇ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಎಷ್ಟೇ ದೊಡ್ಡವನಾದರೂ ಕೂಡ ಆತನು ಕಾನೂನಿನ ಮುಂದೆ ತಲೆ ಬಾಗ್ಲೇಬೇಕಾಗತ್ತೆ. ಜೈಲಿಗೆ ಸೇರಿದ ನಂತರ ಅಲ್ಲಿಯೂ ದರ್ಶನ್ಗೆ ಕಟ್ಟುನಿಟ್ಟಿನ ನಿಯಮಗಳನ್ನ ಜರುಗಿಸಲಾಗುತ್ತೆ. ಫೋಟೋ ವಿಡಿಯೋ ವೈರಲ್ ಆದ್ರೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ದರ್ಶನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ನ್ಯಾಯವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಜೈಲಿಗೆ ಹೋದ ನಂತರ ಆರೋಪಿ ಸಾಮಾನ್ಯ ಕೈದಿಯಂತೆ ಇರಬೇಕು. ಯಾಕಂದ್ರೆ ಈ ಹಿಂದೆ ನಾವು ನೋಡಿದ್ವಿ ಯಾವ ರೀತಿ ದರ್ಶನ್ ಅವರು ಜೈಲಿನಲ್ಲಿ ಇದ್ರು ಅಂತ. ಹೀಗಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೂಡ ನೀಡಿದೆ. ಜೈಲಿಗೆ ಹೋದ ನಂತರ ಆರೋಪಿ ಸಾಮಾನ್ಯ ಕೈದಿಯಂತೆ ವಾಸಿಸಬೇಕು. ಈ ಮುಂಚೆ ಆತನಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಲಾಗಿದೆ. ಇನ್ಮುಂದೆ ಸಾಮಾನ್ಯ ಕೈದಿಯಂತೆ ದರ್ಶನ್ ಇರಬೇಕಾಗುತ್ತೆ. ಜೈಲಿನಲ್ಲೇನಾದ್ರೂ ಮತ್ತೆ ಮುಂಚಿನ ರಾಜಾತಿಥ್ಯದ ಬಗ್ಗೆ ಅಂದ್ರೆ ಆ ಸುಳಿವು ಸಿಕ್ಕಿದ್ರೆ ಕಂಡು ಬಂದ್ರೆ ತೀವ್ರವಾದಂತಹ ಶಿಕ್ಷೆ ನೀಡೋದಾಗಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಜೈಲು ಸೇರಿದ ಬಳಿಕ ಅಲ್ಲಿ ದರ್ಶನ್ಗೆ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡಲಾಗುತ್ತೆ. ಫೋಟೋ ವಿಡಿಯೋ ಏನಾದ್ರೂ ವೈರಲ್ ಆದ್ರೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಸುಪ್ರೀಂ ಕೋರ್ಟ್. ದರ್ಶನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ನ್ಯಾಯವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಜೈಲಿಗೆ ಹೋದ ನಂತರ ಆರೋಪಿ ಸಾಮಾನ್ಯ ಕೈದಿ ಅಂತಿರ್ಬೇಕು. ಆತ ಏನೇ ಆಗಿರ್ಬೋದು ಹೊರಗಡೆ, ಆದ್ರೆ ತಪ್ಪು ಮಾಡಿ ಒಮ್ಮೆ ನೀನು ಜೈಲಿಗೆ ಹೋದ್ಮೇಲೆ ಅವನು ಸಾಮಾನ್ಯ ಕೈದಿಯಂತೆಯೇ ಬದುಕಬೇಕು. ಈ ಮುಂಚೆ ಆತನಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಲಾಗಿತ್ತು. ಫೋಟೋಗಳು ಕೂಡ ವೈರಲ್ ಆಗಿದ್ವು. ಮತ್ತೆ ಏನಾದ್ರೂ ಇದೇ ರೀತಿ ರಾಜಾತಿಥ್ಯ ಕಂಡು ಬಂದ್ರೆ ತೀವ್ರವಾದಂತಹ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಇನ್ನೇನು ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕಾಗತ್ತೆ. ನಮ್ಮ ಆನೇಕಲ್ನ ಪ್ರತಿನಿಧಿ ಮೂರ್ತಿ ಅವರು ಕೂಡ ಹೇಳ್ತಾ ಇದ್ರು, ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ರಾತ್ರೋರಾತ್ರಿ ದರ್ಶನ್ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದಾರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿದ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾರಾ? ಈ ರೀತಿ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ರಾತ್ರೋರಾತ್ರಿ ದರ್ಶನ್ ತಮಿಳುನಾಡಿಗೆ ಜೂಟ್ ಆಗಿದ್ದಾರಾ?
ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿದ್ರ ನಟ ದರ್ಶನ್ ಎನ್ನುವಂತಹ ಸಾಕಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಇತ್ತ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಹೊರಬಿದ್ದಿದೆ. ಜೊತೆಗೆ ನಮ್ಮ ಪ್ರತಿನಿಧಿ ಮೂರ್ತಿ ಕೂಡ ಹೇಳ್ತಾ ಇದ್ರು, ಅವರೇ ಬಂದು ಸರೆಂಡರ್ ಆಗೋ ತನಕ ಈಗ ಕಾಯಲ್ಲ, ಎಲ್ಲೇ ಇದ್ರೂ ಕೂಡ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರಲಾಗುತ್ತೆ. ಆದ್ರೆ ಇಲ್ಲಿ ದರ್ಶನ್ ರಾತ್ರೋರಾತ್ರಿ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದಾರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ಜೂಟಾದ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎನ್ನುವಂಥದ್ದು. ಇನ್ನು ಜೈಲಿಗೆ ಸೇರಿದ ನಂತರ ದರ್ಶನ್ಗೆ ಅಲ್ಲೂ ಕೂಡ ಕಟ್ಟುನಿಟ್ಟಿನ ರೂಲ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಆಗಿರೋ ತರ ಯಾವುದೇ ರೀತಿ ಅವರಿಗೆ ಸೆಲೆಬ್ರಿಟಿ ತರ ಟ್ರೀಟ್ಮೆಂಟ್ ಸಿಗಲ್ಲ. ಇನ್ ಮುಂದೆ ಫೋಟೋ ವಿಡಿಯೋ ವೈರಲ್ ಆದ್ರೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ದರ್ಶನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಮತ್ತೆ ಜೈಲು ಸೇರಲಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ. ಹಾಗಾದ್ರೆ ದರ್ಶನ್ ಡೆವಿಲ್ ಸಿನಿಮಾ ಕಥೆ ಏನಾಗುತ್ತೆ? ಡೆವಿಲ್ ಸಿನಿಮಾ ಶೂಟಿಂಗ್ ಇನ್ನೂ ಕೂಡ ಬಾಕಿ ಇದೆ. ಸಾಕಷ್ಟು ಭಾಗದ ಶೂಟಿಂಗ್ ಮುಕ್ತಾಯವಾಗಿತ್ತು, ಫಾರಿನ್ಗೆಲ್ಲ ಹೋಗಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ರು. ಆದ್ರೆ ಇನ್ನೂ ಕೂಡ ಕೆಲವು ಹಂತದ ಚಿತ್ರೀಕರಣ ಬಾಕಿ ಇದೆ. ಹೀಗಾಗಿ ಸಿನಿ ಜರ್ನಿ ಕರಿಯರ್ಗೆ ಮತ್ತೆ ಪೆಟ್ಟು ಬೀಳತ್ತಾ? ಇಲ್ಲಿಗೆ ಎಂಡ್ ಆಗುತ್ತಾ ದರ್ಶನ್ ಅವರ ಕರಿಯರ್ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು. ಮತ್ತೆ ಜೈಲು ಸೇರಲಿದ್ದಾರೆ ದರ್ಶನ್ ಹಾಗೂ ಪವಿತ್ರ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಇನ್ನು ಸುಪ್ರೀಂ ಕೋರ್ಟ್ ನಿಂದ ಒಂದು ಮಹತ್ವದ ತೀರ್ಪು ಇವತ್ತು ಹೊರಬಿದ್ದಿದೆ. ದರ್ಶನ್ ಹಾಗೂ ಗ್ಯಾಂಗ್ಗೆ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು. ಮತ್ತೆ ಜೈಲು ಸೇರ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ಹೀಗಾಗಿ ಡೆವಿಲ್ ಸಿನಿಮಾ ಕಥೆ ಏನಾಗುತ್ತೆ ಅನ್ನೋದು ಸಾಕಷ್ಟು ಪ್ರಶ್ನೆ. ಯಾಕಂದ್ರೆ ಇನ್ನೂ ಕೂಡ ಶೂಟಿಂಗ್ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಪ್ರಮಾಣದ ಚಿತ್ರೀಕರಣ ಬಾಕಿ ಇರುವಂತದ್ದು. ಹೀಗಾಗಿ ಇವರ ಸಿನಿ ಜರ್ನಿ ಅಥವಾ ಸಿನಿ ಕರಿಯರ್ಗೆ ಮತ್ತೆ ಪೆಟ್ಟು ಬೀಳುತ್ತಾ ಹೇಗೆ ಅಂತ? ಎಸ್ ಸಿಂಚನ ಗಮನಿಸಬಹುದು. ಸುಪ್ರೀಂ ಕೋರ್ಟ್ ನಿಂದ ದರ್ಶನ್ಗೆ ಇದೀಗ ಬೇಲ್ ರದ್ದಾಗಿದೆ. ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ದರ್ಶನ್ ಅವರು ಪೋಸ್ಟ್ ಹಾಕ್ತಾನೆ ಇದ್ರು. ಏನಪ್ಪಾ ಅಂತ ಹೇಳಿದ್ರೆ ಆಗಸ್ಟ್ 15ಕ್ಕೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಹಾಡು ರಿಲೀಸ್ ಆಗುತ್ತೆ ಡೆವಿಲ್ ಸಿನಿಮಾದು ಅಂತ. ಇವನ್ ನಿನ್ನೆ ಸಂಜೆ ಕೂಡ ಆ ಪೋಸ್ಟ್ ಅನ್ನ ಅವರ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡಿದ್ರು. ಅದೇ ಇವತ್ತು ಅವ್ರಿಗೆ ಒಂಥರ ಶಾಕ್ ಅಂತಾನೆ ಹೇಳ್ಬಹುದು. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ಇದೆ, ಅದು ರದ್ದಾಗ್ಬಿಟ್ಟಿದೆ. ಇದೀಗ ಮತ್ತೆ ಅವರೆಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಪವಿತ್ರ ಗೌಡ, A2 ದರ್ಶನ್ ಆಗಿರ್ಬೋದು, A6 ಜಗದೀಶ್ ಅಲಿಯಾಸ್ ಜಗ, ಹೀಗೆ ಪ್ರತಿಯೊಬ್ಬರ ಬೇಲ್ ಕೂಡ ಕಂಪ್ಲೀಟ್ ಆಗೋದು ರದ್ದಾಗಿರೋ ಹಿನ್ನೆಲೆಯಲ್ಲಿ ಅವರು ಈ ಕೂಡಲೇ ಅವರು ಶರಣಾಗುವಂತ ಸೆಷನ್ಸ್ ಕೋರ್ಟ್ಗೆ ಶರಣಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇವತ್ತು ಗೊತ್ತೇ ಇದೆ ನಿಮ್ಗೆ, ಡೆವಿಲ್ ಅಂತ ಬಂದಾಗ ಬಹು ನಿರೀಕ್ಷೆಯ ಸಿನಿಮಾ, ದರ್ಶನ್ ಅವರ ಸಿನಿಮಾನ ನೋಡ್ಬೇಕು ಅಂತ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೂ ಕೂಡ ಶಾಕ್ ಅಂತಾನೆ ಹೇಳ್ಬೋದು. ಇನ್ನು ನಾಳೆ ಆಗಸ್ಟ್ 15ರ ಹಿನ್ನೆಲೆಯಲ್ಲಿ ಈ ಒಂದು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡು ರಿಲೀಸ್ ಆಗುತ್ತೆ. ಅದನ್ನ ನಾವು ನೋಡಬಹುದು ಅಂತ ಕಾಯ್ತಿದ್ದಂತ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡೆವಿಲ್ಗೋಸ್ಕರ ದರ್ಶನ್ ಅವರು ಸಾಕಷ್ಟು ವಿಭಿನ್ನವಾಗಿ ಬರ್ಬೇಕು, ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ಸಾಕಷ್ಟು ಹೊಸ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಕೋರ್ಟ್ ಪರ್ಮಿಷನ್ ತಗೊಂಡು ಹೊರಗಡೆ ಹೋಗಿ ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಬಂದಿದ್ರು. ಈ ವರ್ಷ ಬರ್ಲೇಬೇಕು ಅಂತ ಹೇಳಿ ಡೆವಿಲ್ ಶೂಟಿಂಗ್ ಅನ್ನ ಮುಗಿಸಿದ್ರು. ಅಂಡ್ ಅವ್ರದ್ದು ಏನಿದೆ ಎಲ್ಲಾ ಡೆವಿಲ್ಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಮುಂದೆ ನಿಂತು ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ನಿನ್ನೆ RR ನಗರದ ನಿವಾಸದಲ್ಲಿದ್ರು ಅಂತ ಹೇಳಲಾಗ್ತಿತ್ತು. ಅದಾದ ಬಳಿಕ ಅವರು ಮೈಸೂರಿನ ಫಾರ್ಮ್ ಹೌಸ್ ಹೋದ್ರು ಅಂತ ಹೇಳಲಾಗ್ತಿದೆ. ಈಗ ತಮಿಳ್ನಾಡಿಗೆ ಹೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅನ್ನೋದಕ್ಕೂ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆ ಇವತ್ತು ಸಂಜೆ ಒಳಗೆ ದರ್ಶನ್ ಅಂಡ್ ಗ್ಯಾಂಗ್ ಅವರು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಬೇಕು. ಇನ್ನು ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಪವಿತ್ರ ಗೌಡ ಅವರು ಬೆಳಗಿನದಲ್ಲೂ ಕೂಡ ಟಿವಿ ನೋಡ್ತಾ ಇದ್ರು. ಟಿವಿ ನೋಡಿ ನಂತರ ಟಿವಿಯಲ್ಲಿ ಈ ಕೋರ್ಟ್ ನ ಆದೇಶ ಏನಿದೆ ಅದು ಪ್ರಕಟ ಆದ ತಕ್ಷಣ ಕಣ್ಣೀರನ್ನ ಹಾಕೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮ್ಗೆ ಮೂಲಗಳಿಂದ ಸಿಕ್ಕಿರುವಂತದ್ದು. ಒಟ್ಟಾರೆ ಏನಾಗುತ್ತೆ, ಎಷ್ಟೊತ್ತಿಗೆ ಈ ಆರೋಪಿಗಳೆಲ್ಲರೂ ಕೂಡ ಹಾಜರಾಗ್ತಾರೆ ಎಗೇನ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಇನ್ನು ಪವಿತ್ರ ಗೌಡ ಅವರು ಕೂಡ ಪೋಸ್ಟ್ ಹಾಕೊಂಡಿದ್ರು. ಯಶೋಧ, ನಿಮ್ಮ ಹತ್ರ ಮಾತಾಡ್ತೀನಿ ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಸ್ಯಾಂಡಲ್ವುಡ್ ನ ಮೋಹಕ ತಾರೆ ರಮ್ಯಾ ಇದೀಗ ಟ್ವೀಟ್ ಮಾಡಿದ್ದಾರೆ. ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ನ್ಯಾಯದ ಪರ ರಮ್ಯಾ ಅವರು ಸಾಕಷ್ಟು ಧ್ವನಿ ಎತ್ತಿದ್ರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಬೇಡಿ. ಸುಪ್ರೀಂ ತೀರ್ಪಿನ ಬಳಿಕ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ನಟಿ ರಮ್ಯಾ ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವಾಚ್ಯ ಶಬ್ದಗಳಿಂದ ರಮ್ಯಾ ಅವರ ವಿರುದ್ಧ ಕಾಮೆಂಟ್ ಮಾಡಲಾಗುತ್ತೆ, ಮೆಸೇಜ್ ಮಾಡಲಾಗುತ್ತೆ ಡಿ ಬಾಸ್ ಅಭಿಮಾನಿಗಳು. ಈಗ ನಟಿ ರಮ್ಯಾ ಅದಕ್ಕೆಲ್ಲ ಕೌಂಟರ್ ಕೊಟ್ಟಿರುವಂಥದ್ದು. ಈ ಕುರಿತಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಇನ್ನು ನಾವು ಮಾತಾಡ್ತಾ ಇದ್ವಿ, ಜೊತೆಗೆ ಈ ಹಿಂದೆ ರಮ್ಯಾ ಅವರು ಈ ವಿಚಾರವಾಗಿ ಧ್ವನಿ ಎತ್ತಿದಾಗ ಅವರ ವಿರುದ್ಧ ಸಾಕಷ್ಟು
ಓಕೆ, ಸಂಪರ್ಕ ಕಡಿತವಾಗಿದೆ, ಮತ್ತೆ ಸಂಪರ್ಕಿಸ್ತೀವಿ. ಇನ್ನು ನಟಿ ಮೋಹಕ ತಾರೆ ರಮ್ಯಾ ಅವರು ಈ ಹಿಂದೆ ಕೂಡ ಈ ವಿರುದ್ಧ ಅಂದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶದ ಕುರಿತಾಗಿ ಧ್ವನಿ ಎತ್ತಿದಾಗ ಅವರ ವಿರುದ್ಧ ಡಿ ಬಾಸ್ ಅಭಿಮಾನಿಗಳು ಅವಹೇಳನಕಾರಿ ಪದಗಳನ್ನ ಬಳಸಿದ್ರು, ಅಶ್ಲೀಲ ಪದಗಳು, ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ರು. ತದನಂತರದಲ್ಲಿ ಆಕೆ ಅದನ್ನೆಲ್ಲ ಸ್ಕ್ರೀನ್ ಶಾಟ್ ತೆಗೆದು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿರ್ತಾರೆ. ಆಮೇಲೆ FIR ಕೂಡ ದಾಖಲಾಗಿರುತ್ತೆ, ಬಂಧಿಸಲಾಗಿರುತ್ತೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಇನ್ನು ರಮ್ಯಾ ಇದೀಗ ದರ್ಶನ್ ಫ್ಯಾನ್ಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ರಮ್ಯಾ ವಿರುದ್ಧ ಸಾಕಷ್ಟು ಕೆಟ್ಟದಾಗಿ ಕಾಮೆಂಟ್ಗಳನ್ನ ಡಿ ಬಾಸ್ ಅಭಿಮಾನಿಗಳು ಮಾಡಿರ್ತಾರೆ. ಆದ್ರೆ ಇದೀಗ ಪೋಸ್ಟ್ ಮೂಲಕ ಅವರಿಗೆ ಕೌಂಟರ್ ಕೊಟ್ಟಿರುವಂತದ್ದು. ಸೊ ಏನ್ ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಮಾತಾಡೋದಾದ್ರೆ ಆಗ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸುಪ್ರೀಂ ಕೋರ್ಟ್ಗೆ ಈ ಮ್ಯಾಟರ್ ಹೋಯ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ದಿನಗಳ ಹಿಂದೆ ಅಥವಾ ಒಂದು 20 ದಿನಗಳ ಹಿಂದೆ ರಮ್ಯ ಪೋಸ್ಟ್ ಅನ್ನ ಹಾಕೋತಾರೆ. ಏನಪ್ಪಾ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೇಲೆ ನಮ್ಗೆ ನಂಬಿಕೆ ಇದೆ, ರೇಣುಕಾ ಸ್ವಾಮಿ ಕೊಲೆಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಎಂದು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಗಳು ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ರಮ್ಯಾ ಅವರಿಗೆ ಅಶ್ಲೀಲ ಸಂದೇಶಗಳನ್ನ, ಅಶ್ಲೀಲ ಫೋಟೋಗಳನ್ನ ಕಳಿಸೋದ್ರ ಮೂಲಕ ಚಿತ್ರಹಿಂಸೆ ಮಾಡ್ಬಿಡ್ತಾರೆ. ಇವರು ಇಮಿಡಿಯೇಟ್ ಹೋಗಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಒಂದಷ್ಟು ಜನ ದರ್ಶನ್ ಅಭಿಮಾನಿಗಳನ್ನ ಹಿಡಿದು ತರುವಲ್ಲಿ ಯಶಸ್ವಿ ಕೂಡ ಆಗುತ್ತೆ. ಇದರ ಬೆನ್ನಲ್ಲೇ ನಟ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ರಮ್ಯಾ ಇದೀಗ ಪೋಸ್ಟ್ ಅನ್ನ ಹಾಕಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದೆ. ನ್ಯಾಯಾಂಗದ ಮೇಲೆ ನಮ್ಗೆಲ್ರಿಗೂ ಕೂಡ ನಂಬಿಕೆ ಹೆಚ್ಚಾಗಿದೆ. ಕಾನೂನನ್ನ ನಮ್ಮ ಕೈಗೆ ಯಾವತ್ತೂ ನಾವು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಇದೀಗ ರಮ್ಯಾ ಪೋಸ್ಟ್ ಅನ್ನ ಹಾಕಿರುವಂತದ್ದು. ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ರಮ್ಯಾ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಅಂದ್ರೆ ರಮ್ಯಾ ಅವತ್ತು ಕೂಡ ಅಷ್ಟೇ ನಮ್ಗೆ ನಂಬಿಕೆ ಇದೆ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಪೋಸ್ಟ್ ಅನ್ನ ಮಾಡಿದ್ರು. ಅದು ಏನೇನೋ ಆಯ್ತು, ಅದಾದ ಬಳಿಕ ಇವತ್ತು ಈ ರೀತಿ ಆಗಿರುವಂತದ್ದು. ಇನ್ನು ಪವಿತ್ರ ಗೌಡ ಅವರು ಕೂಡ ಸತ್ಯ ಒಂದು ದೊಡ್ಡ ಪವರ್ಫುಲ್ ಅಸ್ತ್ರ, ಸತ್ಯ ಯಾವತ್ತೂ ಕೂಡ ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಇದೀಗ ಇವತ್ತು ಈ ರೀತಿ ಆಗಿರುವಂತದ್ದು. ರಾಯರ ಭಕ್ತೆ ಕೂಡ ಭಕ್ತೆ ಇವರು ಪವಿತ್ರ ಗೌಡ. ಆದ್ರೆ ಇವತ್ತು ಗುರುವಾರದ ಈ ದಿನನೇ ಅವರಿಗೆ ಒಂಥರ ಶುಭ ಸುದ್ದಿ ಸಿಕ್ಕಿರುವಂತದ್ದು ಅಂತಾನೆ ಹೇಳಬಹುದು. ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳು, ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿ. ಇನ್ನು ದರ್ಶನ್ ಅವರ ಮನೆಯ ಮುಂಭಾಗದಲ್ಲಿ ಎಲ್ಲವೂ ಕಂಪ್ಲೀಟ್ ಆಗಿ ಖಾಲಿಯಾದ ದೃಶ್ಯಾವಳಿಗಳು ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲೇ ಈಗ ಪವಿತ್ರ ಗೌಡ ಅವ್ರ ಮನೆಯಲ್ಲೇ ಇದ್ದಾರೆ, RR ನಗರದ ನಿವಾಸದಲ್ಲೇ ಇದ್ದಾರೆ. ಇನ್ನು ಪವನ್ ಅವರು ಕೂಡ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ನಲ್ಲೇ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಇನ್ನು ದರ್ಶನ್ ಅವರು ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇನ್ನಷ್ಟೇ ಸಿಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ದರ್ಶನ್ ಅವ್ರು ನಿನ್ನೆ RR ನಗರದ ನಿವಾಸದಲ್ಲಿ ಇದ್ರು ಅಂತ ಕೂಡ ಹೇಳ್ತಾ ಇದ್ರು. ಅದಾದ ಬಳಿಕ ಮೈಸೂರಿಗೆ ಹೋದ್ರು ಅಂತ ಕೂಡ ಹೇಳಿದ್ರು. ಈಗ ಅಲ್ಲಿ ಇಲ್ಲಿ ಗುಸು ಕೇಳಿ ಬರ್ತಾ ಇದೆ, ತಮಿಳ್ನಾಡಿನ ಕಡೆ ಹೊರಟು ಬಿಟ್ಟಿದ್ದಾರೆ ದರ್ಶನ್ ಅವರು, ಇಲ್ಲೆಲ್ಲೂ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆ ಇವತ್ತು ಸಂಜೆಯ ಒಳಗೆ ಈ ಎಲ್ಲಾ 7 ಆರೋಪಿಗಳು ಸುಪ್ರೀಂ ಕೋರ್ಟ್ಗೆ ಹಾಜರಾಗಬೇಕು. ಏನಾಗುತ್ತೆ, ಏನೇನು ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಹೊತ್ತುಗಳ ಕಾಲ ಕಾಯ್ಬೇಕು. ಒಟ್ಟಾರೆ ಏನು ಡೆವಿಲ್ ಸಿನಿಮಾವನ್ನ ನೋಡ್ಬೇಕು ಅಂತ ಅನ್ಕೊಂಡ ಎಲ್ಲಾ ಅಭಿಮಾನಿಗಳಿಗೆ ನಿರಾಸೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈಗ ಇವರು ಎಗೇನು ಜೈಲೊಳಗೆ ಹೋಗ್ತಾರೆ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ರಿಲೀಸ್ ಮಾಡೋದಕ್ಕೆ ಅಷ್ಟು ಈಸಿ ಆಗೋದಿಲ್ಲ. ಒಂದಷ್ಟು ಕೆಲಸ ಕಾರ್ಯಗಳು ಬಾಕಿ ಇರ್ತವೆ. ನೋಡೋಣ ಏನೆಲ್ಲ ಬದಲಾವಣೆಗಳು, ಬೆಳವಣಿಗೆಗಳು ಇವತ್ತು ಇಡೀ ದಿನ ನಡೆಯುತ್ತೆ ಅಂತ ಹೇಳಿ ಸಿಂಚನ. ಎಸ್, ಥ್ಯಾಂಕ್ ಯು ಯಶೋಧ ಪೂಜಾರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ಮೋಹಕ ತಾರೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಕೂಡ ಟ್ವೀಟ್ ಮಾಡಿದ್ದಾರೆ ಈ ಕುರಿತಾಗಿ. ಸುಪ್ರೀಂ ಕೋರ್ಟ್ ನೀಡಿದ ಶಾಕ್ಗೆ ಪವಿತ್ರ ಗೌಡ ಕಕ್ಕಾಬಿಕ್ಕಿ ಆಗಿದ್ದಾರೆ. ಮತ್ತೆ ಮನೆಗೆ ಮರಳಿದ್ದಾರೆ ಆರೋಪಿ ಪವಿತ್ರ ಗೌಡ. ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ಶಾಕ್ ಕೊಟ್ಟಿದೆ. ಟೆನ್ಷನ್ನಲ್ಲೇ ಮನೆ ಒಳಗೆ ಹೋಗಿದ್ದಾರೆ A1 ಪವಿತ್ರ ಗೌಡ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಬಂದಿರುವಂಥದ್ದು. ಸುಪ್ರೀಂ ಆದೇಶ ಕೊಡ್ತಾ ಇದ್ದ ಹಾಗೆ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಸತ್ಯಮೇವ ಜಯತೆ ಅಂತ ಪೋಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇದೀಗ ಬೇಲ್ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಶಾಕ್ಗೆ ಪವಿತ್ರ ಕಕ್ಕಾಬಿಕ್ಕಿ ಆಗಿದ್ದಾರೆ. ಮತ್ತೆ ಮನೆಗೆ ಮರಳಿದ್ದಾರೆ ಆರೋಪಿ ಪವಿತ್ರ ಗೌಡ. ರೆಡ್ ಕಾರ್ಪೆಟ್ ಎನ್ನುವಂತಹ ಬೊಟೀಕ್ ಅನ್ನ ಇವರು ನಡೆಸ್ತಾ ಇರ್ತಾರೆ. ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಹೊರಬಿದ್ದಿದೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಗೆಲುವು ಸಿಗುತ್ತೆ ಅನ್ನೋದಾಗಿ ಒಂದು ಪೋಸ್ಟ್ ಅನ್ನ ಕೂಡ ಇತ್ತೀಚೆಗೆ ಹಂಚಿಕೊಂಡಿದ್ರು. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಇವರ ಬೇಲನ್ನ ಕ್ಯಾನ್ಸಲ್ ಮಾಡಿದೆ. ಸುಪ್ರೀಂ ಕೋರ್ಟ್ ನೀಡಿರುವಂತಹ ಶಾಕ್ಗೆ ಕಕ್ಕಾಬಿಕ್ಕಿ ಆಗಿದ್ದಾರೆ A1 ಪವಿತ್ರ ಗೌಡ. ಮತ್ತೆ ಮನೆಗೆ ಮರಳಿದ್ದಾರೆ ಆರೋಪಿ ಪವಿತ್ರ ಗೌಡ. ಟೆನ್ಷನ್ನಲ್ಲೇ ಮನೆ ಒಳಗೆ ಹೋಗಿದ್ದಾರೆ ಪವಿತ್ರ ಗೌಡ.
ಎಸ್, ಇನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ವಾಪಸ್ ಮನೆಗೆ ತೆರಳ್ತಾ ಇರುವಂತಹ ದೃಶ್ಯ ಇದು. ಪವಿತ್ರ ಗೌಡ ಇವತ್ತು ಗುರುವಾರ, ರಾಯರ ಭಕ್ತೆ ಪವಿತ್ರ ಗೌಡ. ಈ ಹಿಂದೆಯೂ ಕೂಡ ರಾಯರಿದ್ದಾರೆ ಅನ್ನೋದಾಗಿ ಪೋಸ್ಟ್ ಅನ್ನ ಕೂಡ ಮಾಡಿರ್ತಾರೆ. ಜೊತೆಗೆ ಇವತ್ತು ಗುರುವಾರ, ಹೀಗಾಗಿ ತನ್ನ ಕಡೆಗೆ ಏನಾದ್ರೂ ಒಂದು ಆದೇಶ ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಿರಬಹುದು ಇವರು. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಬೇಸರದಲ್ಲೇ, ಶಾಕ್ನಿಂದಲೇ ಆ ಮನೆಯೊಳಗೆ ತೆರಳ್ತಾ ಇರುವಂತಹ ದೃಶ್ಯ ಇದು. ಪವಿತ್ರ ಗೌಡ RR ನಗರದಲ್ಲಿರುವಂತಹ ನಿವಾಸ ಇದು. ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನಿಂದ ಶಾಕ್ಗೆ ಒಳಗಾದ ಪವಿತ್ರ ಗೌಡ ಮರಳಿ ಮನೆ ಸೇರಿದ್ದಾರೆ. ಮನೆಯೊಳಗೆ ತೆರಳ್ತಾ ಇರುವಂತಹ ದೃಶ್ಯ ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸುಪ್ರೀಂ ಕೋರ್ಟ್ ಆದೇಶ ನೀಡ್ತಾ ಇದ್ದ ಹಾಗೆ ಶಾಕ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ನೀಡುವಂತಹ ಶಾಕ್ಗೆ ಪವಿತ್ರ ಗೌಡ ಕಕ್ಕಾಬಿಕ್ಕಿಯಾಗಿದ್ದಾರೆ.